ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಶಿಕ್ಷಕರ ನೇಮಕಾತಿ 15,000 ಯಾರು ಬಿಟ್ಟಿದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಆಗಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟಿಗೆ ಕ್ರೋಮನ್ನು ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಓಪನ್ ಮಾಡಾದಮೇಲೆ ಅದರಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ. ಸರ್ಚ್ ಆದಮೇಲೆ ಸ್ಕೂಲ್ ಎಜುಕೇಷನ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರದ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದರಲ್ಲಿ ಕ್ಲಿಕ್ ಮಾಡೋ ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೆ ಸ್ಲೋ ಆಗಿ ಬರ್ತಿದೆ. ತದನಂತರ ಈಗ ಓಪನ್ ಆಯ್ತು ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ CACELL ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಲಿಂಕನ್ನು ಓಪನ್ ಆಗುತ್ತೆ. ಇವಾಗ ನೋಡಿ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ, ನೆಟ್ವರ್ಕ್ ಸ್ಲೋ ಇರೋದ್ರಿಂದ ನಿಧಾನವಾಗಿ ಬರ್ತಿದೆ. ಸೊ ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಇದೆ ಅಲ್ವಾ, ಅದಕ್ಕೆ ನಿಧಾನವಾಗಿ ಬರ್ತಿದೆ. ಈಗ ಬಂತು ನೋಡಿ. ಈಗ ಹಾಗೆ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬನ್ನಿ. ಬಂದಾದಮೇಲೆ ಇಲ್ಲಿದೆ ನೋಡಿ, ಕ್ಲಿಕ್ ಟು ಅಪ್ಲೈ ಫಾರ್ ದ ರಿಕ್ರೂಟ್ಮೆಂಟ್ PST and PE ಗ್ರೇಡ್ 1 ಗ್ರೇಡ್ 2 ಆ್ಯಂಡ್ GPT ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇವಾಗ ನಿಮ್ಮ ವೆಬ್ಸೈಟನ್ನು ಓಪನ್ ಆಗುತ್ತೆ ನೋಡಿ. ನೀವು ಯಾವುದೇ ರೀತಿ ಕರ್ನಾಟಕ ಬೋರ್ಡಿಂದ SSLC ಪಾಸಾಗಿದ್ದರೆ ಎಸ್ ಅಂತ ಹಾಕಿ ಲಾಗಿನ್ ಮಾಡಿ. ತದನಂತರ ನಿಮ್ಮ ಹೆಸರು ಹಾಕಿ SSLCಯಲ್ಲಿ ಯಾವ ರೀತಿಯಾಗಿದೆ ಆ ರೀತಿ ಹೆಸರನ್ನು ಹಾಕಿ, ಮತ್ತು ಕೆಳಗಡೆ ನೋಡಿ ಮೊಬೈಲ್ ನಂಬರ್ ಇದೆ, ಅದ್ರ ಮೇಲೆ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸಬ್ಮಿಟ್ ಮಾಡಿ. ಹಾಗೆ ಕೆಳಗೆ ಬಂದರೆ ಇಮೇಲ್ ವಿಳಾಸ ಮತ್ತು ಯೂಸರ್ ನೇಮ್, ನಿಮ್ಮ ಹೆಸರು ಹಾಕಿ ಪಾಸ್ವರ್ಡ್ ಹಾಕಿ, ಯಾವುದಾದ್ರೂ ಒಂದು ಪಾಸ್ವರ್ಡ್. ಯಾಕಂದರೆ ಯಾವುದೇ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ ನೆನಪಿರ್ಬೇಕು ನಿಮಗೆ. ಮುಂದಿನ ಯಾವುದೇ ಹಂತಗಳ ವೆರಿಫಿಕೇಷನಲ್ಲಿ ನಿಮ್ಮ ಪಾಸ್ವರ್ಡ್ ಇದ್ದರೆ ಮಾತ್ರ ಎಲ್ಲ ಆಪ್ಷನ್ ಡೌನ್ಲೋಡ್